ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಎಂದಿನಂತೆ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಜ್ಯೋತಿಷಿ ಉಪನ್ಯಾಸಕರಾದಂತಹ ಪಂಡಿತ್ ದಿನೇಶ್ ಗುರೂಜಿಯವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮಾಸಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್ ವೀಕ್ಷಕರೇ, ನಿಮಗೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ರೆ ಆರಾಮಾಗಿ ಜ್ಯೋತಿಷ್ಯ 15 ದಿನಗಳಲ್ಲಿ ಕಲ್ತ್ಕೋಬಹುದು. ಏಕೆಂದ್ರೆ ನಕ್ಷತ್ರ ನಾಡಿ ಈಗಾಗಲೇ 111ನೇ ಬ್ಯಾಚ್ ಆರಂಭವಾಗಿದೆ. ಈಗಾಗಲೇ ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ. ಇನ್ನು ಏಪ್ರಿಲ್ 20ರಿಂದ 112ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ನಿಮಗೆ ಆಸಕ್ತಿ ಇದ್ರೆ ಖಂಡಿತವಾಗಿಯೂ ಕುಟುಂಬ ಸಮೇತರಾಗಿ ಜ್ಯೋತಿಷ್ಯ ಕಲಿಯಬಹುದು ಅಂತ ಹೇಳ್ತಾ, ಇನ್ನು ನಿಮ್ಮ ನೆಚ್ಚಿನ ನಕ್ಷತ್ರ ನಾಡಿ ಕಾರ್ಯಕ್ರಮ ಮಾರ್ಚ್ 1ರಿಂದ 9ನೇ ತಾರೀಕು ಆರಂಭವಾಗ್ತಾ ಇದೆ. ಇವತ್ತಿನ ಸಂಚಿಕೆಯಲ್ಲಿ ಆರೋಗ್ಯದ ವಿಚಾರವಾಗಿ ಮಾತನಾಡ್ತಾ ಹೋಗೋಣ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಇದ್ರೆ ಮನುಷ್ಯ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು. ಅದೋ ಬಂಗ್ಲೆ ಕಟ್ತೀವಿ, ಹೊಸ ಕಾರ್ ತಗೊಂತೀವಿ ಅಂದ ತಕ್ಷಣ ಆರೋಗ್ಯ ಬರುತ್ತೆ ಅಂತಲ್ಲ. ನಾವು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿದ್ರೆ ಕೂಡ ಆರೋಗ್ಯವಾಗಿದ್ರೆ ಮಾತ್ರ ನಾವು ನೆಮ್ಮದಿಯಾಗಿರೋಕೆ ಸಾಧ್ಯ. ಇವತ್ತಿನ ಸಂಚಿಕೆಯಲ್ಲಿ ಆರೋಗ್ಯ ವಿಚಾರವಾಗಿ ಮಾತನಾಡೋಣ. ಆರೋಗ್ಯ ಸಮಸ್ಯೆ ಯಾಕೆ ಬರುತ್ತೆ, ಇದಕ್ಕೆ ಪರಿಹಾರ ಏನು ಅನ್ನೋದು ಗುರುಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಗಳ ಇವತ್ತಿನ ಸಂಚಿಕೆಯಲ್ಲಿ ಆರೋಗ್ಯದ ವಿಚಾರವನ್ನು ಮಾತನಾಡ್ತಾ ಹೋಗೋದಾದ್ರೆ ಗುರುಗಳ. ಖಂಡಿತ. ನಾವು ಜೀವನದಲ್ಲಿ ಅನೇಕ ವಿಚಾರಗಳು, ದುಡ್ಡು ಸಂಪಾದನೆ ಮಾಡಿದ್ರು ಕೂಡ ದುಡ್ಡಿಂದ ವಸ್ತುಗಳನ್ನ ತಗೋಬಹುದು. ವಿದ್ಯಾಭ್ಯಾಸವನ್ನ ಚೆನ್ನಾಗಿ ಮಾಡಿದ್ದರೆ ಜೀವನವನ್ನು ನಡೆಸಬಹುದು. ಯಾವುದಾದ್ರು ಕ್ಷೇತ್ರದಲ್ಲಿ ನಾವು ಅಧ್ಯಯನ ಮಾಡಿ ವ್ಯಾಸಂಗವನ್ನು ಮಾಡಿದ್ರೆ ಆ ಕ್ಷೇತ್ರದಲ್ಲಿ ಹೆಸರು ಕೀರ್ತಿ ಪಡಿಬಹುದು. ಇದು ವಸ್ತುಸ್ಥಿತಿಗಳಲ್ಲಿ ಬರ್ತಕ್ಕಂಥ ವಿಚಾರ. ಆದರೆ ಒಬ್ಬ ಮನುಷ್ಯ, ಅವನು ಜಡ್ಜ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಸೈಂಟಿಸ್ಟ್ ಆಗಿರ್ಬೋದು, ಕೂಲಿ ಕಾರ್ಮಿಕ ಆಗಿರ್ಬೋದು, ಇನ್ಸ್ಪೆಕ್ಟರ್ ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು, ರಾಜಕೀಯ ವ್ಯಕ್ತಿ ಆಗಿರ್ಬೋದು, ಆರೋಗ್ಯ ಇಲ್ಲ ಅಂತಂದ್ರೆ ಅವನ ಜೀವನ, ಅವನ ಮನಸ್ಸಲ್ಲಿ ವ್ಯರ್ಥ ಅಂತ ಬರ್ತಕ್ಕಂಥದ್ದು. ಸೊ ಆರೋಗ್ಯ ಎರಡು ರೀತಿ ಇರ್ತಕ್ಕಂಥದ್ದು. ಎರಡು ರೀತಿ. ಒಂದು ಜ್ಯೋತಿಷ್ಯ ರೀತಿ, ಕರ್ಮಾನುಸಾರ ಬಂದಿರತಕ್ಕಂಥ ಅನಾರೋಗ್ಯ. ಎರಡನೇದು ಈ ಒಂದು ಊಟ ಉಪಚಾರಗಳಿಂದ ಅಥವಾ ವ್ಯಸನಗಳಿಂದ ಬಂದಿರತಕ್ಕಂಥ ಕಾಯಿಲೆಗಳು. ಎರಡೂ ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥದ್ದು ಜ್ಯೋತಿಷ್ಯದಲ್ಲಿ. ಆದರೆ ಈ ಮೂಲ ಬಂದಿರತಕ್ಕಂಥ ಜಾತಕದಲ್ಲಿ 6ನೇ ಮನೆ, 8ನೇ ಮನೆ, 12ನೇ ಮನೆ ಕರ್ಮಾನುಸಾರ ಬರ್ತಕ್ಕಂಥ ಕಾಯಿಲೆ ಅಂತ ಹೇಳ್ತೀವಿ. ಹಾಗೆ ಉಳಿದ ಮನೆಗಳು ಬಂದು ಕಾಯಿಲೆ ಇದೆ ಅಂತಂದ್ರೆ ಅವಾಗ ಲೈಫ್ ಸ್ಟೈಲ್ ಡಿಸೀಸ್ ಅಂತ ನಾವು ಕರಿತೀವಿ. ಮೂಲ ಡಿಸೀಸ್, ಲೈಫ್ ಸ್ಟೈಲ್ ಡಿಸೀಸ್ ಅಂತ ಸಪರೇಟ್ ಇದೆ. ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಬರುತ್ತೆ. ಅದೇನು ನಾವೇನು ಕೆಟ್ಟದೇನು ತಿಂದು ಅಥವಾ ಬೇಡದಿರೋ ತಿಂದು ಏನೋ ನಾವೇನು ಅದು ಕ್ಯಾನ್ಸರ್ ಬಂದಿರ್ತಕ್ಕಂಥದ್ದೇನಿಲ್ಲ. ಸಡನ್ ಆಗಿ ಏನೋ ಕಿಡ್ನಿ ಡಯಾಲಿಸಿಸ್ ಕೊಟ್ಟೋಗ್ತಾರೆ. ಬಟ್ ಏನು ಚೆನ್ನಾಗೇ ಇರ್ತೀವಿ ಸರ್, ನಾವು ಯಾವುದು ಅಂತದ್ದು ಏನೋ ತಿಂದೇ ಇರ್ತಕ್ಕಂಥದ್ದು, ಕಿಡ್ನಿಗೆ ಹಾರ್ಮ್ ಆಗ್ತಾ ಇರ್ತಕ್ಕಂಥ ಪದಾರ್ಥ ತಿಂದೇಲ್ಲ ಅದು. ಸೊ ಬಾಡಿಯಲ್ಲಿ ಪಾರ್ಟ್ಸ್ ವೀಕ್ ಆಗ್ತಕ್ಕಂಥ ಮನೆಗಳೇ 6, 8, 12. ಸೊ ಈ 6, 8, 12 ನಾವು ಜಪ ತಪಗಳು ಹಾಗೆ ಉಂಗುರಗಳಿಂದ ಅಥವಾ ರುದ್ರಾಕ್ಷಿಗಳಿಂದ ಅಥವಾ ದಾನಗಳಿಂದ ಇದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೇ ಬರ್ತು, ಆದ್ರೆ ಪೂರ್ತಿಯಾಗಿ ಹೋಗಲ್ಲ. ಕರೆ ನೋಡ್ಬಿಟ್ಟು ಮುಂದೆ ಮಾತಾಡೋಣ. ಎಸ್ ವೀಕ್ಷಕರೇ, ಒಬ್ರು ವೀಕ್ಷಕರು ರೆಡಿ ಇದ್ದಾರೆ ಕರೆಗೆ. ನಮಸ್ತೆ. ಹಲೋ ಹಲೋ ನಮಸ್ತೆ. ಹಲೋ. ಕರೆ ಕಡಿತಗೊಂಡಿದ್ದ ಗುರುಗಳೇ, ಆರೋಗ್ಯದ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ದೀವಿ. ಮೇಡಮ್, ನಮ್ಮ ತಮ್ಮನ ಬಗ್ಗೆ ಕೇಳಬೇಕಿತ್ತು. ಎಸ್ ಹೇಳಿ ಮೇಡಮ್. ಹಲೋ ಮೇಡಮ್, ಮದ್ವೆ ಸೆಟ್ ಆಗೈತೆ. ಹುಟ್ಟಿದ ದಿನಾಂಕ ಹಾಕಿ ಸಮಯ ತಿಳಿಸ್ಕೊಡಿ. ಪ್ರಶ್ನೆ ಏನು ಅಂತ ಕೇಳಿ. ಮದ್ವೆ ಸೆಟ್ ಆಗೈತೆ, ಹುಡುಗಿ ಅದಾಗ್ ಬರುತ್ತಾ ಅಂತ ಪ್ರಶ್ನಾ ಪತ್ರದಲ್ಲಿ ಕೇಳಬೇಕಿತ್ತು. ಓಕೆ, 1ರಿಂದ 249 ಅಂಕೆಗಳಲ್ಲಿ ಒಂದನ್ನ ಆಯ್ಕೆ ಮಾಡಿದ್ದೇನೆ. 62 ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಈಗ ಒಂದು ವಿಚಾರ ನಾನು ಸಜೆಸ್ಟ್ ಮಾಡ್ತೀನಿ.
ಏನಪ್ಪಾ ಅಂತಂದ್ರೆ ಮದುವೆ ಸೆಟ್ ಆದ್ಮೇಲೆ ಈಗ ನೋಡಿ ನಾನು ಏನಂತ ಹೇಳಿ, ಒಳ್ಳೇದಾ ಕೆಟ್ಟದ್ದ ಅಂತ. ಈಗ ಫಸ್ಟ್ ಆಫ್ ಆಲ್ ನೀವು ಹೇಳ್ತಾ ಇದ್ದೀರಾ ಮದುವೆ ಸೆಟ್ ಆಗಿದೆ ಅಂತ. ಮದುವೆ ಸೆಟ್ ಆಗಿದೆ ಅಂತ ಹೇಳಾದ್ಮೇಲೆ ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಚೆನ್ನಾಗಿದೆ ಅಂದ್ರೆ ನಡ್ಕೊಂಡು ಹೋಗುತ್ತೆ, ಚೆನ್ನಾಗಿಲ್ಲ ಅಂತಂದಾಗ ಗೊಂದಲಮಯವಾಗಿರ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ? ಸೊ ಯಾವ ರೀತಿ ನಾವು ಪ್ರಶ್ನೆ ಕೇಳಬೇಕು, ನೋಡ್ತಾ ಇದೀವಿ ಸೆಟ್ ಆಗುತ್ತೋ ಇಲ್ಲೋ ಬೇರೆ, ಮದುವೆ ಸೆಟ್ ಆಗಿದೆ ಅಂತ ಹೇಳಿದಾಗ ನಮ್ಗಿಲ್ಲಿ ಕಾಂಬಿನೇಷನ್ಸ್ ಸ್ವಲ್ಪ ನೋಡಿ ಹೇಳ್ಬೇಕಾ ಯಾವ ರೀತಿ ಅನ್ನೋದು ಸ್ವಲ್ಪ ಕಷ್ಟಕರ. ಆದ್ರೂ ಬುಧ ದಿಶೆಯಲ್ಲಿ ನೀವು ಕೇಳ್ತಕ್ಕಂಥ ಪ್ರಶ್ನೆಯಲ್ಲಿ ಸ್ವಲ್ಪ ಹುಡುಗಿ ಕಡೆಯವರು ಸ್ವಲ್ಪ ಜೋರಾಗಿರ್ತಾರೆ ಅಂತ ಹೇಳಿ ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಬಂದಿದೆ. ನಾವು ಯಾವಾಗ 7ನೇ ಮನೆ ನೋಡ್ತೀವಿ, ಆಪೋಸಿಟ್ ಪರ್ಸನ್ ಕೆಲವರು 1 ಅಂತಂದ್ರೆ ನೋಡಿರ್ತಕ್ಕಂಥ ಪ್ರಶ್ನೆಯಲ್ಲಿ 7 ಬರುತ್ತೆ, ಅಲ್ಲಿ 8 ಬಂದಿರೋದ್ರಿಂದ ಆ ಹುಡುಗಿಯ ಮೇಲೆ ಹೆಚ್ಚಿನ ಒಂದು ಆಸೆ ಆಕಾಂಕ್ಷೆಗಳು ಅವರು ಹೆಚ್ಚಾಗಿ ಇಟ್ಕೊಂಡಿದ್ದಾಗ ಅದು ವ್ಯಾಮೋಹಕ್ಕೆ ತಿರುಗಿ ಸ್ವಲ್ಪ ಜೋರಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಬರುತ್ತೆ. ಮುಂದೆ ಮಾಡ್ಕೊಳ್ಳೇಬೇಕು ಅಂತ ಬಂದಾಗ ಹೆಸರು ಕಾಳನ್ನ ಪ್ರತಿ ಬುಧವಾರ 3 ತಿಂಗಳು ದಾನ ಮಾಡಿ. ಹಾಗೆ ಹುಡುಗನಿಗೆ ಬಲಗೈ ಮಧ್ಯದ ಬೆರಳಿಗೆ ಒಂದು ಬ್ಲೂ ಸಫೈರ್ ಅಂತ ಬರುತ್ತೆ, ಅದನ್ನು ಹಾಕಿ ಮುಂದುವರಿಯಂಗಿದ್ರೆ ಮಾತ್ರ ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ ಒಳ್ಳೇದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ನಿಮಗೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ರೆ ಖಂಡಿತವಾಗಿಯೂ ಕುಟುಂಬ ಸಮೇತರಾಗಿ ಜ್ಯೋತಿಷ್ಯ ಕಲಿಯಬಹುದು. ಹೇಗೆ ಅಂತೀರಾ? ನಕ್ಷತ್ರ ನಾಡಿ ಬ್ಯಾಚ್ ಏಪ್ರಿಲ್ 20ರಿಂದ 112ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ನಿಮ್ಗೆ ಆಸಕ್ತಿ ಇದ್ರೆ ಕರೆ ಮಾಡಿ, ನೀವು ಕ್ಲಾಸಿಗೆ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ನೀಡಿದ್ದಾರೆ, ಮಾತನಾಡ್ತಾ ಹೋಗೋಣ. ನಮಸ್ತೆ. ನಮಸ್ತೆ. ಹಲೋ ಹಲೋ ಮೇಡಮ್, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಮೇಡಮ್, ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀವಿ. ಓಕೆ, 1ರಿಂದ 249 ಅಂಕೆಗಳಲ್ಲಿ ಒಂದನ್ನು 18 ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಓಕೆ, ಈಗ ನಾವು ಈ ಆರೋಗ್ಯದ ವಿಚಾರ ಮಾತಾಡಬೇಕಾದ್ರೆ ನಮಗೆ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು 5, 9, 11. ಈ 5, 9, 11 ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹೇಳ್ತೀವಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆರೋಗ್ಯ ಚೆನ್ನಾಗಿದೆ ಅಂತ ಮೂಲವಾಗಿ ಗೊತ್ತಿರಬೇಕು ಅಂತಂದ್ರೆ ನಮಗೆ 5ನೇ ಮನೆ ಬರಬೇಕು. ಒಬ್ಬ ಮನುಷ್ಯ 5ನೇ ಮನೆ ದಶಾದಲ್ಲಿ ಬಂತು ಅಂದ್ರೆ ಪೂರ್ವ ಪುಣ್ಯಕ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವೆಲ್ಲ ಕಡೆ ನೋಡಿರ್ತೀವಿ, ಈ ಜಾತಕದಲ್ಲಿ ಪೂರ್ವ ಪುಣ್ಯ ಬಲವಾಗಿದೆ ಅಂತ ಹೇಳ್ತಾ ಇರ್ತಾರೆ. ಹಾಗಿದ್ರೆ ಪೂರ್ವ ಪುಣ್ಯ ಅಂದ್ರೆ ಏನು? ಪೂರ್ವ ಪುಣ್ಯ ಅಂದ್ರೆ ಏನು? ಇದನ್ನ ದಯವಿಟ್ಟು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ಯಾವಾಗ ನಮಗೆ 5ನೇ ಮನೆ ದಶಾ ಅಥವಾ 5ನೇ ಮನೆ ಇರ್ತಕ್ಕಂಥ ಗ್ರಹದ ನಕ್ಷತ್ರ ಅಥವಾ 5ನೇ ಮನೆ ಇರ್ತಕ್ಕಂಥ ಉಪನಕ್ಷತ್ರ ಆ ದಶಾ ಕಾಲದಲ್ಲಿ ಬರುತ್ತೆ, ಆರೋಗ್ಯ ಅದ್ಭುತ ಆಗುತ್ತೆ. ಶಾಸ್ತ್ರದಲ್ಲಿ ಅಥವಾ ನಮ್ಮ ಧರ್ಮದಲ್ಲಿ ಏನು ಹೇಳಿದೆ ಅಂದ್ರೆ, ಒಬ್ಬ ಮನುಷ್ಯನಿಗೆ ಹಣ ಬರುತ್ತೋ ಇಲ್ವೋ ಅಥವಾ ವಿದ್ಯಾಭ್ಯಾಸ ಇದೆಯೋ ಇಲ್ವೋ ಅಥವಾ ವಿದ್ಯೆ ತಲೆಗೆ ಹತ್ತುತ್ತೋ ಇಲ್ವೋ, ಆರೋಗ್ಯ ಇದ್ರೆ ಅವನಷ್ಟು ಪುಣ್ಯವಂತ ಇನ್ನೊಬ್ರು ಇಲ್ಲ. ನಾವು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಿ ಲಕ್ಷಾಂತರ ರೂಪಾಯಿ ನಮಗೆ ಬೇಕಾಗಿರ್ತಕ್ಕಂಥ ಕೊಳ್ಳತಕ್ಕಂಥ ಶಕ್ತಿ ಇದ್ರು ಕೂಡ ಆರೋಗ್ಯ ಕೆಟ್ಟಾಗ ಡಾಕ್ಟರ್ ಹೇಳ್ತಾರೆ ಇದು ಸ್ವಲ್ಪ ವಾಸಿಯಾಗೋದು ಕಷ್ಟ ಅಂತ ಬಂದಾಗ ವಿದ್ಯೆನೂ ನೈವೇದ್ಯ, ಹಣಕಾಸು ಕೂಡ ವೇಸ್ಟೆ. ಸೊ ಈ ಒಂದು ವಿಚಾರದಲ್ಲಿ ನಾವು ಹೇಳಬೇಕು ಅಂತಂದ್ರೆ ಆರೋಗ್ಯ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾವ ಕಾಯಿಲೆ ಬರ್ತಕ್ಕಂಥದ್ದು ಅಂತ ಹೇಳಿ ನಾವು ನೋಡಿದಾಗ ಮೇಷದಿಂದ ಮೀನದವರೆಗೂ ಅನೇಕ ಒಂದು ದೇಹದ ಭಾಗಗಳನ್ನ ಸೂಚಿಸುತ್ತೆ. ಆ ಭಾಗದ ಮೇಲೂ ಕೂಡ ನಾವು ಹೇಳ್ಬೋದು ಇಂಥ ಒಂದು ಸಮಸ್ಯೆ ಇದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಆರೋಗ್ಯದ ವಿಚಾರದಲ್ಲಿ 8ನೇ ಮನೆ 12ನೇ ಮನೆ ಬಂದಾಗ ಅಲ್ಲಿ ನಕ್ಷತ್ರದಲ್ಲೋ ಅಥವಾ ಉಪನಕ್ಷತ್ರದಲ್ಲೋ ಮೇಷದ ಕಾಂಬಿನೇಷನ್ ಮತ್ತು ಮೇಷ ಇತ್ತು ಅಂತಂದ್ರೆ ಅಲ್ಲಿ ತಲೆ ಸಂಬಂಧಿತ ಅಥವಾ ಮೆದುಳು ಸಂಬಂಧಿತ ಅಥವಾ ತಲೆಯಲ್ಲಿ ರಕ್ತ ಸಂಚಲನ ಅಥವಾ ಆಲೋಚನೆಗಳು ಅಥವಾ ಬ್ಲಡ್ ಪ್ರೆಷರ್ ಬರ್ತಕ್ಕಂಥದ್ದು, ತಲೆ ಸಂಬಂಧಿತ ಎಲ್ಲಾ ವಿಚಾರಗಳು ಮೇಷದಿಂದ ಬರ್ತಕ್ಕಂಥದ್ದು. ಹಾಗೆ ಋಷಭಕ್ಕೆ ಬಂದಾಗ ಋಷಭದಲ್ಲಿ ವಿಶೇಷವಾಗಿ ಮುಖದ ಚರ್ಯೆಯನ್ನ ಹೇಳ್ತೀವಿ. ಆ ಮುಖದಲ್ಲಿ ಇರ್ತಕ್ಕಂಥ ಎಲ್ಲಾ ವರ್ಗನೂ ಬರುತ್ತೆ. ಫಾರ್ ಎಕ್ಸಾಂಪಲ್
ಹಲ್ಲಿನ ನೋವು ಇರ್ಬೋದು, ಅದು ಮುಖದಲ್ಲೇ ಬರ್ತಕ್ಕಂಥ ಒಂದು ವಿಚಾರ. ಕಣ್ಣಿನ ಸಮಸ್ಯೆ ಇರ್ಬೋದು, ಕಿವಿ ಸಮಸ್ಯೆ ಇರ್ಬೋದು, ಅಥವಾ ಮೂಗಿನ ಉಸಿರಾಟದ ಸಮಸ್ಯೆ ಇರ್ಬೋದು, ಅಥವಾ ಯಾರು ಒಂದು ಮುಖದ ವಿಕಾರತೆ ಆಗಿರ್ತಕ್ಕಂಥದ್ದು, ಅಥವಾ ಕಣ್ಣಿನ ಸಮಸ್ಯೆಯಲ್ಲಿ ಅನೇಕ ವಿಚಾರಗಳು, ಗ್ಲುಕೋಮಾ ಇದೆ, ಡಿಫೆಕ್ಟ್ಸ್ ಆಗಿರ್ತಕ್ಕಂಥದ್ದು, ಅನೇಕ ವಿಚಾರಗಳು ಇರ್ತಕ್ಕಂಥದ್ದು ಪೂರ್ತಿಯಾಗಿ ಮುಖದ ಭಾವ ವೃಷಭ ತೋರಿಸುತ್ತೆ. ಹಾಗೆ ಮಿಥುನ ಭಾವಕ್ಕೆ ಬಂದಾಗ ಇನ್ನ ನಮ್ಮ ಭುಜಗಳನ್ನ ತೋರಿಸುತ್ತೆ, ಭುಜಗಳು ಹಾಗೆ ಕೈಗಳನ್ನ ತೋರಿಸುತ್ತೆ. ಯಾವಾಗ ನಮ್ಮ ಭುಜಗಳು ಮತ್ತೆ ಕೈಗಳಲ್ಲಿ ಸ್ವಲ್ಪ ಏನೋ ಇಲ್ಲಿ ಡಿಸ್ಪ್ಲೇಸ್ ಆಗಿದೆ, ಮತ್ತೆ ಏನೋ ಡಿಸ್ಲೊಕೇಟ್ ಆಗಿದೆ ಕೈ, ಅಥವಾ ಕೈಗೆ ರಾಡ್ ಹಾಕ್ತಕ್ಕಂಥದ್ದು, ಅಥವಾ ಕೈಯಲ್ಲಿರ್ತಕ್ಕಂಥದ್ದು ಏನಾದ್ರು ಒಂದು ಸಮಸ್ಯೆ ಆಗ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥದ್ದು ಆ ಭಾಗದ ರಾಶಿಯನ್ನ ನಾವು ಮಿಥುನಕ್ಕೆ ಕೊಡ್ತೀವಿ. ಹಾಗೆ ಕರ್ಕಾಟಕ ರಾಶಿಯಲ್ಲಿ ನಿಮಗೆ ಸಮಸ್ಯೆ ಬಂದಿದೆ, ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥ ದಶ ನಿಮಗೆ ಸಮಸ್ಯೆ ಕೊಟ್ಟಿದೆ ಅಂದ್ರೆ ಹೃದಯ ಭಾಗದಲ್ಲಿ ವಿಶೇಷವಾಗಿ ನಿಮಗೆ ಸಮಸ್ಯೆ ಬಂದಿದೆ ಅಂತ ಅರ್ಥ. ಈ ಚೆಸ್ಟ್ ಭಾಗ ಕಂಜೆಷನ್ ಇರ್ಬೋದು, ಉಸಿರಾಟದ ತೊಂದರೆ ಇರ್ಬೋದು, ಆಸ್ತಮಾ ಇರ್ಬೋದು, ಕೆಮ್ಮು ದಮ್ಮು ಇರ್ಬೋದು, ಅದ್ರ ಜೊತೆಗೆ ಹಾರ್ಟ್ ಇಶ್ಯೂಸ್ ಕೂಡ, ಹಾರ್ಟ್ ಬ್ಲಾಕೇಜ್ ಕೂಡ ಕರ್ಕಾಟಕ ರಾಶಿಯಿಂದ ನೋಡ್ತೀವಿ. ಹಾರ್ಟ್ ಬ್ಲಾಕೇಜಸ್, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ, ಹಾರ್ಟ್ಗೆ ಆಪರೇಷನ್ ಮಾಡಬೇಕು, ವ್ಯಾಲ್ವ್ ಆಪರೇಷನ್ ಇದೆ, ಸ್ಟಂಟ್ ಹಾಕಬೇಕು, ಇವೆಲ್ಲವೂ ಕೂಡ ಕರ್ಕಾಟಕದ ಇನ್ಫ್ಲೂಯೆನ್ಸ್ ಇರುತ್ತೆ. ಅಥವಾ ಒಂದು ಸ್ಟೆಪ್ ಹೋಗಿ ಕರ್ಕಾಟಕದ ಅಧಿಪತಿ ಆಗಿರ್ತಕ್ಕಂಥ ಚಂದ್ರನು ಕೂಡ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುತ್ತೆ. ಅದು ಹೋಗ್ತಾ ಹಾಗೆ ಸಿಂಹರಾಶಿಗೆ ಹೋಗೋಣ. ಸಿಂಹರಾಶಿಯಲ್ಲಿ ಇರ್ತಕ್ಕಂಥ ಒಂದು ದಶಾ ನಡೆದಾಗ, ಅಥವಾ ಅಲ್ಲಿ ಏನೋ ಕಾಯಿಲೆ ಬಂದಿದೆ ಅಂತಂದಾಗ, ಆ ಕಾಯಿಲೆ ಅಧಿಪತಿ ಆಗಿರ್ತಕ್ಕಂಥ 6, 8, 12 ಸಿಂಹರಾಶಿಯಲ್ಲಿ ಬಂದಾಗ ಸ್ವಲ್ಪ ಭಾಗ ಹಾರ್ಟ್ ರಿಲೇಟೆಡ್ ಬರುತ್ತೆ. ಯಾಕಂದ್ರೆ ಹಾರ್ಟ್ ಅನ್ನ 2 ಡಿವೈಡ್ ಆಗಿದೆ. ಡಿವೈಡ್ ಆಗ್ಬೇಕಾದ್ರೆ ಕೆಳಭಾಗದ ಹಾರ್ಟ್ ಸೂರ್ಯನಿಗೆ ಹೋಗಿದೆ, ಅದ್ರ ಜೊತೆಗೆ ಹೊಟ್ಟೆಯ ಪಚನ ಕ್ರಿಯೆ ಏನು ಕರಿತೀವಿ, ಆಹಾರ ಸೇವನೆ ಮಾಡಿದಾಗ ಚೆನ್ನಾಗಿ ಡೈಜೆಷನ್ ಆಗ್ತಕ್ಕಂಥ ಒಂದು ಪಚನ ಕ್ರಿಯೆ ಸಿಂಹರಾಶಿಗೆ ಕೊಟ್ಟಿದ್ದಾರೆ. ಡೈಜೆಷನ್ ಪವರ್ ಅದು ಜಾಸ್ತಿ ಕೊಟ್ಟಿದ್ದಾರೆ. ಮತ್ತೆ ನಾವು ಡೈಜೆಸ್ಟ್ ಆಗಕ್ಕೆ ಅಗ್ನಿ ಚೆನ್ನಾಗಿರ್ಬೇಕು ಹೊಟ್ಟೆಯಲ್ಲಿ ಅಂತ ಹೇಳಿದ್ದಾರೆ. ಆಯುರ್ವೇದ ಆಗಿರ್ಬೋದು, ಯಾವ್ದಾದ್ರು ಡಾಕ್ಟರ್ ಆಗಿರ್ಬೋದು, ಅವ್ರು ಹೇಳ್ತಾರೆ ಹೊಟ್ಟೆಯಲ್ಲಿ ಅಗ್ನಿ ಇಂಪಾರ್ಟೆಂಟು. ನಾವೇನು ಆಹಾರ ತಗೊಂಡ್ರು ಕೂಡ ಅದು ಗ್ರೈಂಡರ್ ತರ ವರ್ಕ್ ಆಗುತ್ತೆ. ಇಲ್ಲಿ ಗ್ರೈಂಡರ್ ಅಂದ್ರೇನೆ ಅಗ್ನಿ. ಅಲ್ಲಿ ಸೂರ್ಯ ಸ್ವಲ್ಪ ಏನಾದ್ರು ಸಮಸ್ಯೆ, ಆ ಭಾಗದಲ್ಲಿ ಸೂರ್ಯನ ಸಮಸ್ಯೆ ಆದ್ರೆ ಅಸಿಡಿಟಿ ಆಗ್ತಕ್ಕಂಥದ್ದು, ಹೊಟ್ಟೆಗೆ ಏನೇ ಊಟ ಸೇರದೆ ಇರ್ತಕ್ಕಂಥದ್ದು, ಅಥವಾ ಸ್ಟೊಮಕ್ ಅಲ್ಸರ್ಸ್ ಅಂತ ಹೇಳ್ತಾರೆ ಅದ್ರ ಬಗ್ಗೆ, ಅಥವಾ ಜೀರ್ಣ ಆಗದೆ ಇರ್ತಕ್ಕಂಥದ್ದು, ಪಚನ ಆಗದೆ ಇರ್ತಕ್ಕಂಥದ್ದು, ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಅಥವಾ ಹೊಟ್ಟೆ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ಯಾವ ಭಾಗದಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಅಲ್ಲಿ ಸಿಂಹರಾಶಿಗೆ ಸೀಮಿತವಾಗಿದೆ. ಇನ್ನ ಉಳಿದ ರಾಶಿ ಒಂದು ಬ್ರೇಕ್ ಆದ್ಮೇಲೆ ತಗೊಳ್ಳೋಣ. ಸೊ ಉಳಿದ ರಾಶಿಗಳಲ್ಲಿ ಹೇಗೆ ನಮಗೆ ಕಾಯಿಲೆಯನ್ನ ಸ್ವಲ್ಪ ಪಿನ್ ಪಾಯಿಂಟ್ ಮಾಡಬಹುದು ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರ ಬಹಳ ಅದ್ಭುತವಾಗಿ ಕೊಟ್ಟಿದೆ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್,
ಪುಷ್ಪ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶಯಂತ್ರ. ಈ ಕೈಲಾಶಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿಚಾರವಾಗಿ ಮಾತನಾಡ್ತಾ ಇದ್ವಿ. ರಾಶಿಯವರಿಗೆ ಗುರುಗಳು ತಿಳಿಸ್ಕೊಟ್ರು, ನಾವು ಅದನ್ನ ಮುಂದುವರಿಸ್ತಾ ಹೋಗೋಣ. ಗುರುಗಳೇ, ಸಿಂಹ ಲಗ್ನ ಅಥವಾ ರಾಶಿ ಬಗ್ಗೆ ನೀವು ಅಲ್ಲಿ ತನಕ ತಿಳಿಸ್ಕೊಟ್ರಿ, ಖಂಡಿತ. ಆರೋಗ್ಯದ ವಿಚಾರದಲ್ಲಿ ಕನ್ಯಾ ಒಂದು ರಾಶಿಯಲ್ಲಿ ನಿಮ್ಗೆ ಏನಾದ್ರೂ ಒಂದು ಸ್ವಲ್ಪ ಕಂಡುಹಿಡಿಬೇಕು ಅಂತಂದ್ರೆ ಈ ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ಮು, ಸ್ವಲ್ಪ ಮಟ್ಟಿಗೆ ಈ ಜಾಂಡೀಸ್ ಪ್ರಾಬ್ಲಮ್ಮು, ಸ್ವಲ್ಪ ಮಟ್ಟಿಗೆ ಈ ಪಚನಾಕ್ರಿಯೆಯಲ್ಲಿ ಕೆಳಮಟ್ಟಕ್ಕೆ ಅಂದ್ರೆ 2 ಭಾಗ ಬರುತ್ತೆ, ಅಲ್ಲಿ ಕಿಬ್ಬೊಟ್ಟೆ ಅಂತ ನಾವು ಕರಿತೀವಿ, ಆ ಹೊಟ್ಟೆಯ ಸಂಬಂಧಿತ ಸಮಸ್ಯೆ ಇರ್ತಕ್ಕಂಥದ್ದು, ಸ್ವಲ್ಪ ಆ ಒಂದು ರೀಜನ್ ಅಲ್ಲಿ ಬರ್ತಕ್ಕಂಥದ್ದು, ಹೊಟ್ಟೆಯ ಅರ್ಧ ಭಾಗ ಅಂತ ಹೇಳ್ತೀವಿ, ಮೇಲ್ಭಾಗದಲ್ಲಿ ಕೂಡ ಅರ್ಧ ಭಾಗದಲ್ಲಿ ಅಂತ ಬರ್ತಕ್ಕಂಥದ್ದು, ಈ ಭಾಗದಲ್ಲಿ ಬರ್ತಕ್ಕಂಥ ಒಂದು ವಿಚಾರವನ್ನ ನಾವು ಆ ಸಂಬಂಧಿತವಾಗಿರ್ತಕ್ಕಂಥ ಕಾಯಿಲೆ ಬರುತ್ತೆ ಅಂತ ಹೇಳ್ತೀವಿ. ಹಾಗೆ ಇನ್ನು ಮುಂದುವರಿತಾ ಈ ತುಲಾ ರಾಶಿಯಲ್ಲಿ ಇದ್ದಾಗ ಈ ಸ್ವಲ್ಪ ಎಕ್ಸ್ಟರ್ನಲ್ ಗುಪ್ತ ರೋಗ ಅಂತ ಹೇಳ್ತೀವಿ, ಇಂಟರ್ನಲ್ ಗುಪ್ತ ರೋಗ, ಎಕ್ಸ್ಟರ್ನಲ್ ಗುಪ್ತ ರೋಗ ಅಂತ ಕರಿತೀವಿ. ಅಂದ್ರೆ ಮೇಲ್ಭಾಗದಲ್ಲಿ ಗುಪ್ತ ರೋಗದಲ್ಲಿ ಮೇಲ್ಭಾಗದಲ್ಲಿ ಬರ್ತಕ್ಕಂಥದ್ದು ತುಲಾ ರಾಶಿಗೆ ಬರ್ತಕ್ಕಂಥದ್ದು. ಮೇಲೆ ಏನಾದ್ರು ಸಮಸ್ಯೆ ಆಗ್ತಕ್ಕಂಥದ್ದು, ಇನ್ಫೆಕ್ಷನ್ಸು ಅಥವಾ ಬ್ಯಾಕ್ಟೀರಿಯಾ, ಫಂಗಲ್ ಆಗ್ತದೆ, ಮೇಲ್ಭಾಗದಲ್ಲಿ ಆಗ್ತಕ್ಕಂಥದ್ದು. ಅದೇ ನಾವು ವೃಶ್ಚಿಕ ರಾಶಿಗೆ ಹೋದ್ರೆ ಇಲ್ಲಿ ಒಳಭಾಗದಲ್ಲಿ ಆಗ್ತಕ್ಕಂಥದ್ದು, ಗುದದ್ವಾರದಲ್ಲಿ ಬರ್ತಕ್ಕಂಥದ್ದು ಅಥವಾ ಸೊಂಟ ನೋವು ಬರ್ತಕ್ಕಂಥದ್ದು ವೃಶ್ಚಿಕದಲ್ಲಿ. ಹಾಗೆ ನಮಗೆ ಸ್ವಲ್ಪ ಋತುಮತಿಯಲ್ಲಿ ಆಗ್ತಕ್ಕಂಥದ್ದು ಸ್ವಲ್ಪ ಸರಿ ಹೋಗದೆ ಇರತಕ್ಕಂಥದ್ದು, ಕನ್ಯಾನು ಸ್ವಲ್ಪ ಬರುತ್ತೆ, ತುಲಾನು ಸ್ವಲ್ಪ ಬರುತ್ತೆ, ವೃಶ್ಚಿಕ, ಈ 3 ಕೂಡ ಸ್ವಲ್ಪ ತಗೊಳ್ತಾರೆ ಅಲ್ಲಿಂದಲ್ಲಿ. ಈ ರೀತಿ ಋತುವಲ್ಲಿ ಸ್ವಲ್ಪ ಸಮಸ್ಯೆ, ಹೊಟ್ಟೆ ನೋವು ಬರ್ತಕ್ಕಂಥದ್ದು ಸಮಸ್ಯೆ, ಪೀರಿಯಡ್ಸ್ ಪ್ರಾಬ್ಲಮ್ಮು ಮತ್ತೆ PCOD ಪ್ರಾಬ್ಲಮ್ಮು ಈ ಜಾಗದಲ್ಲಿ ಬರ್ತಕ್ಕಂಥದ್ದು. ಸೊ ವೃಶ್ಚಿಕ ರಾಶಿಯಲ್ಲಿ ಸ್ವಲ್ಪ ಗುಪ್ತಾಂಗಗಳಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಅಥವಾ ಗುಪ್ತ ರೋಗಗಳನ್ನು ತರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಾಗಿದೆ. ಹಾಗೆ ಧನುರ್ ರಾಶಿ ಈ ಒಂದು ತೊಡೆಯ ವಿಚಾರವನ್ನ ತೋರಿಸುತ್ತೆ. ತೊಡೆಯ ವಿಚಾರ ಅಂದ್ರೆ ಈ ಬಲಹೀನತೆ, ಎದೊಳಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ, ಸ್ವಲ್ಪ ಸ್ಟ್ರೆಂತ್ ಇಲ್ಲ, ನರ್ವಸ್ ಪ್ರಾಬ್ಲಮ್ಮು, ಸ್ವಲ್ಪ ನಮ್ಮ ತೊಡೆಯಲ್ಲಿ ಸ್ವಲ್ಪ ಶಕ್ತಿಹೀನವಾಗಿದ್ದೀವಿ ಅಂತಂದಾಗ ಅಲ್ಲಿ ಧನುರ್ ರಾಶಿಯ ಒಂದು ವಿಚಾರವನ್ನ ತಗೊಂಡ್ಬರ್ತೀವಿ. ಹಾಗೆ ಮತ್ತೊಂದು ವಿಚಾರ ಇಲ್ಲಿ ಮಕರಕ್ಕೆ ಬರೋಣ. ಮಕರವನ್ನ ಮಂಡಿಯ ವಿಚಾರಕ್ಕೆ ತಗೊಂಡ್ಬರ್ತೀವಿ. ತುಂಬಾ ಜನಕ್ಕೆ ಇದು ಮೋಸ್ಟ್ ಇಂಪಾರ್ಟೆಂಟ್. ಮಕರ ರಾಶಿ ಏನಾದ್ರು ಇನ್ವಾಲ್ವ್ ಆಗಿದ್ರೆ ಅಥವಾ ಶನಿ ಏನಾದ್ರು ಇನ್ವಾಲ್ವ್ ಆಗಿದ್ದೆ ಈ ಅನಾರೋಗ್ಯದ ವಿಚಾರದಲ್ಲಿ 6ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ ಗ್ರಹವಾಗಿ ಶನಿ ಬಂದಿದ್ದು ಅಥವಾ ರಾಶಿಯಾಗಿ ಮಕರ ಬಂದಿದ್ದರೆ ಅಲ್ಲಿ ನಮಗೆ ಮಂಡಿ ನೋವು, ನೀ ಪೇನ್ ಅಂತ ನಾವು ಕರಿತೀವಿ. ಇವತ್ತಿನ ದಿವಸ ಯಾವುದೇ ಜಾಹೀರಾತು ನೋಡಿ, ಯಾವುದೇ ಹಾಸ್ಪಿಟಲ್ ನೋಡಿ, ಯಾವುದೇ ಒಂದು ಚಿಕಿತ್ಸಾಲಯ ನೋಡಿ,
ನೀ ಪೇನ್ ಅಂತ ಇರ್ತಾರೆ. ಮಂಡಿ ನೋವು. ಈ ಮಂಡಿ ನೋವಿಗೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಇದನ್ನ ಹಚ್ಕೊಳ್ಳಿ, ಇದನ್ನ ಹಾಕೊಳ್ಳಿ, ಅದನ್ನ ಹಾಕೊಳ್ಳಿ, ಅದನ್ನ ಕುಡಿರಿ, ಮೆಟ್ಲತ್ತದಂತೆ, ಮೆಟ್ಲು ಹಿಡಿಯೋದು. ಒಂದು ಮಂಡಿಗೆ ನೋಡಿ, ಇಲ್ಲಿ ಮಕರ ಇದೆಯಲ್ಲ, ಆ ಶನಿ ಬಹಳ ಬಾಧೆಯನ್ನ ಕೊಡ್ತಕ್ಕಂತ ಒಂದು ಸ್ಥಾನ ಆಗಿದೆ. ಅದಕ್ಕೆ ಎಲ್ಲಾದ್ರಲ್ಲೂ ಕೂಡ ಅನಾರೋಗ್ಯ ಇದ್ರೂ ಕೂಡ ಇದು ಅತ್ಯಂತ ನೋವನ್ನ ತಂದು ಕೊಡ್ತಕ್ಕಂಥದ್ದು ಮಕರ. ಇಲ್ಲಿ ಆರೋಗ್ಯಕಾರಕ ಆಗಿರ್ತಕ್ಕಂಥ ಗುರು ನೀಚನಾಗಿದ್ದಾನೆ. ಮಕರದಲ್ಲಿ ಗುರು ನೀಚ. ಯಾಕಂದ್ರೆ 9 ಗ್ರಹದಲ್ಲಿ ಯಾವ ಗ್ರಹ ನಮಗೆ ಆರೋಗ್ಯವನ್ನ ತಂದುಕೊಡುತ್ತೆ ಅಂತ ನಾವು ನೋಡಿದಾಗ, ಮೊಟ್ಟ ಮೊದಲಿಗೆ ನಮಗೆ ತಿಳಿದು ಬರ್ತಕ್ಕಂಥದ್ದು ಒಂದೇ ಒಂದು ಗ್ರಹ ಗುರು. ಗುರು ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿದೆ ಮೊದಲಾಗಿ, ಯಾಕಂದ್ರೆ ಗುರುವಿನ ಆಶೀರ್ವಾದ. ಇದರ ಜೊತೆಗೆ ಇನ್ನೊಂದಿದೆ, ಸಿಂಹರಾಶಿ ಅಧಿಪತಿ ಸೂರ್ಯ, ಅದು ಕೂಡ ಬಲವಾಗಿದ್ದರೆ ಆರೋಗ್ಯ ಉತ್ತಮವಾಗಿರುತ್ತೆ. ಯಾಕಂದ್ರೆ ಕೆಲವುಗಳು ಕಾರಕರಾಗಿ ಬರ್ತಾರೆ. ಆರೋಗ್ಯಂ ಪ್ರದದಾತಿನೋ ದಿನಕರಹ ಅಂತ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಆರೋಗ್ಯಂ ಪ್ರದದಾತಿನೋ, ಯಾರು? ದಿನಕರಹ. ದಿನಕರ ಅಂದ್ರೆ ಆದಿತ್ಯ ಅಂದ್ರೆ ಭಗವಂತ ಸೂರ್ಯ. ವೈಟಮಿನ್ ಡಿ ಬರ್ತಕ್ಕಂಥದ್ದು, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವು ಬಿಸಿಲಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ 8 ಗಂಟೆ ಒಳಗಡೆ ಅಟ್ಲೀಸ್ಟ್ 5 ನಿಮಿಷ ಆದ್ರೂ ಬಿಸಿಲಲ್ಲಿ ನಿಂತ್ಕೋಬೇಕು ನಾವು. 5 ಮಿನಿಟ್ಸ್ ಆರೋಗ್ಯ ವೃದ್ಧಿ ಆಗುತ್ತೆ. ಯಾರಿಗಾರು ನಿಮಗೆ ಒಂದು ಟಿಪ್ಸ್ ಕೊಡಬೇಕು ಎಲ್ಲಾ ರಾಶಿಯವ್ರಿಗೂ ಅಂತಂದ್ರೆ, ಸೂರ್ಯನಲ್ಲಿರ್ತಕ್ಕಂಥ ಶಕ್ತಿ ಅಪಾರವಾಗಿರ್ತಕ್ಕಂಥದ್ದು. ನಿಮಗೆ ಕಣ್ಣಿನ ನೋವು ಇರ್ಬೋದು, ತಲೆನೋವು ಇರ್ಬೋದು, ದೇಹದಲ್ಲಿ ಯಾವುದೇ ನೋವಾಗಿರ್ಲಿ, 5 ನಿಮಿಷದ ಕಾಲ ಸೂರ್ಯನ ಬೆಳಕಿಗೆ ನೀವು ನಿಂತ್ಕೋಬೇಕು. ಅಂದ್ರೆ ಸೂರ್ಯನ ಶಾಖ ನಿಮ್ಮ ಮೈಗೆ ಬೀಳಬೇಕು. ತುಂಬಾ ಜನ ಏನ್ ಮಾಡ್ತಾರೆ, ಆಯ್ತು ಸೂರ್ಯನ ಕಡೆ ಹೋಗ್ತೀನಿ ಅಂತ ಯಾವುದೋ ಅಲ್ಲಿ ಮಾಡಿ ಮೇಲೆ ಹತ್ಬಿಡ್ತಾರೆ, ಇನ್ನೊಂದು ಬಿಲ್ಡಿಂಗ್ ಬ್ಲಾಕ್ ಇರುತ್ತೆ, ಬೆಳಕಿರುತ್ತೆ ಅಷ್ಟೇ. ಸೂರ್ಯನ ಕಿರಣ ನಿಮ್ಮ ಮೇಲೆ ಬೀಳ್ಬೇಕಾಗತ್ತೆ, ಅದು 8 ಗಂಟೆ ಒಳಗಡೆ. ಸೊ ದೇಹದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಯನ್ನ ತೆಗೆದಾಕಕ್ಕೆ ಸಾಕಷ್ಟು ಸಹಾಯ ಮಾಡುತ್ತೆ. ಅದಕ್ಕೆ ಫೀಲ್ಡ್ಗಳಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ ಬೆಳಗಿನ ಟೈಮಲ್ಲಿ. ಯಾಕೆ ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡಿ, ಬೆಳಿಗ್ಗೆ ಎದ್ದು ಹೋಗಿ ಅಂತ ಹೇಳ್ತಾರೆ. ಪ್ರಕೃತಿಯಲ್ಲಿ ನಡೆದಾಗ ಆರೋಗ್ಯ ಬರುತ್ತೆ. ಆದ್ರೆ ನಾವು ಇವತ್ತಿನ ಕಾಲ ಅಂದ್ರೆ ಎಕ್ಸಸೈಸ್ ಅಂತಂದ್ರೆ ಬಾಡಿ ಬಿಲ್ಡಿಂಗ್ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಆ ಬಾಡಿ ಬಿಲ್ಡಿಂಗ್ ಅಲ್ಲಿ ಏನು ವಿಚಾರ ಅಂತಂದ್ರೆ ಮಸಲ್ ಬೆಳೆಸ್ತಾ ಇದೀವಿ. ಒಳಗಡೆ ಇರ್ತಕ್ಕಂಥದ್ದು ಟೊಳ್ಳಾಗಿರುತ್ತೆ, ಮೇಲ್ಗಡೆ ದಪ್ಪ ಕಾಣಿಸುತ್ತೆ, ಒಳಗಡೆ ಟೊಳ್ಳೆ. ಇಂಟರ್ನಲ್ ಆರ್ಗನ್ಸ್ ನ ಜಾಸ್ತಿ ಸ್ಟ್ರಾಂಗ್ ಮಾಡ್ಕೊಳ್ಳಿ ಎಲ್ಲ ಯಂಗ್ಸ್ಟರ್ಸ್. ಯಾರು ಜಿಮ್ ಹೋಗ್ತಾರೆ, ಯಾರ್ಯಾರ ಮನೇಲಿ ನನ್ನ ಮಗ ಜಿಮ್ ಹೋಗ್ತಾನೆ ಅಂದ್ರೆ ಒಂದ್ ಮಾತು ಹೇಳಿ, ಮೇಲಿರೋದು ಆಕಾರ ಇಂಪಾರ್ಟೆಂಟ್ ಅಲ್ಲ, ಒಳಗಿರ್ತಕ್ಕಂಥ ಗುಣಾಕಾರ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆಕಾರ ನೋಡಕ್ಕಷ್ಟೇ, ಒಳಗಡೆ ಇರ್ತಕ್ಕಂಥ ಗುಣಾಕಾರ ಮಲ್ಟಿಪ್ಲೈ ಏನಾಗಿದೆ ಅಲ್ಲಿ, ಆ ಗುಣಾಕಾರ ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಅದಕ್ಕೆ ಮಕರದಲ್ಲಿ ಯಾಕೆ ನಿಂತೆ ಅಂದ್ರೆ, ಬಹಳಷ್ಟು ಜನಕ್ಕೆ ಏಜ್ ಆಗ್ತಾ ಅಲ್ಲಿ ಲಿಗಮೆಂಟ್ ಟೇರ್ ಆಗೋದು, ಅಲ್ಲಿ ಡ್ರೈನೆಸ್ ಬರೋದು, ಸೌಂಡ್ಗಳು ಬರೋದು, ಕಟಕಟ ಪಿಟಪಿಟ ಅಂತ ಸೌಂಡ್ ಬರೋದು ಎದ್ದಾಗ ಕೂತಾಗ, ಅಥವಾ ನಾವು ಊಟಕ್ಕೆ ನೆಲದ ಮೇಲೆ ಚಕ್ಳ ಹಾಕೊಂಡು ಕೂತ್ಕೊಳ್ತಕ್ಕಂಥದ್ದು. ಆಮೇಲೆ 10 ನಿಮಿಷ 15 ನಿಮಿಷ ಆದ್ಮೇಲೆ ಎದ್ದಾಗ ಜೋಮ್ ಆಗೋದು, ರಕ್ತ ಸಂಚಲನ ಆಗದೆ ಇರತಕ್ಕಂಥದ್ದು. ಇಲ್ಲಿ ಮಂಡಿಯಲ್ಲಿ ಬ್ಲಾಕೇಜ್ ಇರುತ್ತೆ, ಬ್ಲಡ್ ಫ್ಲೋ ಆಗೋದಿಲ್ಲ. ಐರನ್ ಕಂಟೆಂಟ್ ಕಮ್ಮಿ ಆಗಿರುತ್ತೆ. ಪ್ರತಿಯೊಂದು ಗ್ರಹನೂ ಒಂದು ವೈಟಮಿನ್ ಡಿಫಿಷಿಯನ್ಸಿ ತೋರಿಸುತ್ತೆ. ಮುಂದಿನ ಸಂಚಿಕೆಯಲ್ಲಿ ಯಾವ ಗ್ರಹ ಯಾವ ಡಿಫಿಷಿಯನ್ಸಿ ಅಂತ ತೋರಿಸುತ್ತೆ ಅಂತ ಹೇಳ್ತೀನಿ. ಕುಂಭ ರಾಶಿಗೆ ಬರೋಣ. ಕುಂಭ ರಾಶಿ ಈ ಒಂದು ಮಂಡಿ ಮತ್ತೆ ಹಿಮ್ಮಡಿ ಮಧ್ಯಭಾಗದಲ್ಲಿ ಬರ್ತದೆ. ಹಿಮ್ಮಡಿ ಗೊತ್ತು ಎಲ್ಲರಿಗೂ. ಹಿಮ್ಮಡಿ ಮತ್ತೆ ಈ ಮಂಡಿ ಚಿಪ್ಪು ಆ ಭಾಗದಲ್ಲಿ, ಆ ಕಾಲು, ಮೊಣಕಾಲು ಅಂತ ಕರಿತೀವಿ ನಾವು. ಆ ಮೊಣಕಾಲಿಗೆ ಕುಂಭ ರಾಶಿ ಅಧಿಪತಿ. ಅಲ್ಲಿ ಏಟ್ ಬೀಳ್ತಕ್ಕಂಥದ್ದು, ನಡೆಯಕ್ಕಾಗದೇ ಇರ್ತಕ್ಕಂಥದ್ದು, ಮೊಣಕಾಲು ನೋವು ಅಂತಕ್ಕಂಥದ್ದು ಇಲ್ಲಿ ಬರ್ತಕ್ಕಂಥದ್ದು ಕುಂಭ ರಾಶಿ. ಇನ್ನ ಕೊನೆಯ ಪಾದದ ವಿಚಾರಕ್ಕೆ ಬರ್ತೀವಿ. ಹೆಜ್ಜೆ ನೋವು, ನಡೆಯಕ್ಕಾಗಲ್ಲ, ಪಾದದಲ್ಲಿ ಆಣಿ, ಹಾಗೆ ಬಿರುಕುಂಟಾಗ್ತಕ್ಕಂಥದ್ದು, ಹೆಜ್ಜೆಗಳಲ್ಲಿ ನೋವು ಆಗ್ತಕ್ಕಂಥದ್ದು, ಬೆರಳುಗಳು ಸಮಸ್ಯೆ ಇರ್ತಕ್ಕಂಥದ್ದು, ಬೆರಳುಗಳ ಸಂಧಿಗಳಲ್ಲಿ ಫಂಗಸ್ ಆಗಿರ್ತಕ್ಕಂಥದ್ದು. ಹಾಗೆ ನಮಗೆ ಈಗ ತುಂಬಾ ಜನ ಏನೇ ಒಂದು ಡಯಾಬಿಟಿಸ್ ಬಂದ್ರೆ ಮೊದಲ ಎಫೆಕ್ಟ್ ಆಗೋದೇ ಪಾದಕ್ಕೆ. ಅಲ್ಲಿ ಶುಕ್ರನ ಅಂಶ
ಮತ್ತೆ ಅಲ್ಲಿ ಗುರುವಿನ ಅಂಶ ಮತ್ತೆ ಮೀನರಾಶಿ ಅಂಶ ಮೂರೂ ಸೇರಿದಾಗ ಪಾದಕ್ಕೆ ಎಫೆಕ್ಟ್ ಆದಾಗ ಪಾದದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಪಾದದಲ್ಲಿ ಹುಳ ಬೀಳ್ತಕ್ಕಂಥದ್ದು, ಹಾಗೆ ಈ ಗ್ಯಾಂಗ್ರೀನ್ ಅಂತ ನಾವು ಕೇಳಿದ್ವಿ. ಗ್ಯಾಂಗ್ರೀನ್ ಅಂತ ಕಾಲ್ ಕಟ್ ಮಾಡ್ತಾರೆ, ಬೆರಳು ಕಟ್ ಮಾಡ್ತಾರೆ. ಇವೆಲ್ಲ ತುಂಬಾ ಘನಘೋರವಾಗಿರ್ತಕ್ಕಂಥ, ತುಂಬಾ ಒಂದು ರೀತಿ ಮಾನಸಿಕವಾಗಿ ಸಮಸ್ಯೆ ಆಗ್ತಕ್ಕಂಥ ಒಂದು ವಿಚಾರ ಏನು ಅಂತಂದ್ರೆ ಈ ಗ್ಯಾಂಗ್ರೀನ್. ಯಾವುದು ಬೇಕಾದರೂ ಕೂಡ ಕಾಯಿಲೆ ಬಂದ್ರೆ, ಇವನ್ ನಮಗೆ ಕ್ಯಾನ್ಸರ್ ಬಂದರೂ ಕೂಡ ನಾವು ಇವತ್ತೆಲ್ಲ ನಾಳೆ ಹೋಗ್ಬಿಡ್ತೀವಿ ಅನ್ನೋದು ಬರುತ್ತೆ. ಆದ್ರೆ ಈ ಸಕ್ಕರೆ ಕಾಯಿಲೆಯಲ್ಲಿ ಇರ್ತಕ್ಕಂಥ ಈ ಗ್ಯಾಂಗ್ರೀನ್ ಇದೆಯಲ್ಲ, ಮೋಸ್ಟ್ ಚಿಂತಾಜನಕವಾಗಿರ್ತಕ್ಕಂಥ ವಿಚಾರ. ಆ ಚಿಂತಾಜನಕ ವಿಚಾರ ಏನು ಅಂತಂದ್ರೆ, ನಮ್ಮ ಮುಂದೆನೆ ನಮ್ಮ ದೇಹನೇ ಕತ್ತರಿಸ್ಕೊಂಡು ಬಂದು ತೊಡೆ ಭಾಗದವರೆಗೂ ಬಂದ್ಬಿಡ್ತಾರೆ. ಉಳಿಯೋದೇ ಕಷ್ಟ. ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಈ ಶುಗರ್ ಅಲ್ಲಿ ಬರ್ತಕ್ಕಂಥ ಗ್ಯಾಂಗ್ರೀನ್. ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತು ಮುಂದಿನ ವಿಚಾರದಲ್ಲಿ ಈ ಪ್ರತಿಯೊಂದು ಕಾಯಿಲೆಗೂ ಯಾವ್ಯಾವ ರೀತಿಯಾಗಿರ್ತಕ್ಕಂಥದ್ದು ಮಾಡಬಹುದು ಅಂತ ಹೇಳ್ಕೊಡ್ತೀನಿ. ಹಾಗೆ ನಮ್ಮ ಆರೋಗ್ಯದ ವಿಚಾರಕ್ಕೆ, ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯಕ್ಕೆ ಬ್ಯಾಚ್ ಫ್ಲವರ್ ರೆಮಿಡಿ ಅಂತ ನಾವು ಕೊಡ್ತೀವಿ. ಆ ಬ್ಯಾಚ್ ಫ್ಲವರ್ ರೆಮಿಡಿ ಖಂಡಿತ ಹೆಲ್ಪ್ ಆಗುತ್ತೆ. ಇಷ್ಟು ಇವತ್ತಿನ ವಿಚಾರ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಆರೋಗ್ಯದ ವಿಚಾರವಾಗಿ ನಾವು ಮಾತನಾಡ್ತಾ ಹೋದ್ವಿ. ಮುಂದಿನ ಸಂಚಿಕೆಯಲ್ಲಿ ಕೂಡ ಮಾತನಾಡ್ತಾ ಹೋಗೋಣ. ಇನ್ನು ಗುರುಗಳ ನೇತೃತ್ವದಲ್ಲಿ 112ನೇ ಬ್ಯಾಚ್ ನಕ್ಷತ್ರ ನಾಡಿ ಜ್ಯೋತಿಷಿಯ ಕಾರ್ಯಕ್ರಮ ಏಪ್ರಿಲ್ 20ರಿಂದ ಆರಂಭವಾಗ್ತಾ ಇದೆ. ನಿಮಗೆ ಆಸಕ್ತಿ ಇದ್ರೆ ಕುಟುಂಬ ಸಮೇತರಾಗಿ ಕಲಿಯಬಹುದು. ಈಗಾಗಲೇ ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ.